Hi guys, welcome back to my YouTube channel. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಚಿಕನಲ್ಲಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಮ್ಮ ಚಿಕನ್ ತರಿಸಿದ್ದಾರೆ, ಅದರಲ್ಲಿ ಒಂದು 5-6 ಪೀಸ್ ಎತ್ಕೊಂಡು ಮಾಡೋಣ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದರೆ ಮನೇಲಿ ಟ್ರೈ ಮಾಡಿ ನೋಡಿ. ಆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಹೋಗೋಣ. ಒಂದು 5-6 ಪೀಸ್ ಚಿಕನ್ ಎತ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನಮ್ಮ ಅಜ್ಜಿ ಒಂದು ಸತಿ ವಾಶ್ ಮಾಡಿದ್ರು, ಆದರೂ ನಾನು ತಿರ್ಗಾ ಒಂದು ಸತಿ ವಾಶ್ ಮಾಡಿಕೊಂಡೆ. ಯಾಕೋ ನನಗೆ ಹಿಡಿಸಿಲ್ಲ, ಅದಕ್ಕೆ ವಾಶ್ ಮಾಡಿಕೊಂಡೆ. ನಮ್ಮ ಮಮ್ಮಿ ಲಂಚ್ ಹಾಕೊತಿದ್ರು, ಅದಕ್ಕೋಸ್ಕರ ನಾನು ಆ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಬೇಕು. ಆಮೇಲೆ ಜಜ್ಕೊಳ್ಳೋದಕ್ಕೆ ಒಂದು ಶುಂಠಿ, 2 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಜಜ್ಕೊಬೇಕು. ನಾನು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 5-6 ಪೀಸ್ ಹಾಕ್ಕೊಂಡು ಜಜ್ಕೊಂಡು ಚೆನ್ನಾಗಿ ಫ್ಲೇವರ್ ಬಿಡಬೇಕು, ಆ ಥರ ಜಜ್ಕೊಬೇಕು. ಅದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಚಿಕನ್ಗೆ ಅದನ್ನು ಹಾಕ್ಕೊತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತಿರ್ಗಾ ಅದೆಲ್ಲ ಆದಮೇಲೆ ಚಿಲ್ಲಿ ಪೌಡರು, ಗರಂ ಮಸಾಲ, ಕಬಾಬ್ ಪೌಡರು ಅದನ್ನೆಲ್ಲ ಹಾಕ್ಕೊತೀನಿ. ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾನು ಉಪ್ಪು ಇವಾಗೇ ಕೂಡ ಹಾಕಿಲ್ಲ ನಾನು ಇನ್ನೂ. ಅದಾದಮೇಲೆ ನೆಕ್ಸ್ಟು ಮೊಟ್ಟೆ ಮೊಟ್ಟೆನ ನಾನು ಲೋಟಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡೆ. ಅದಕ್ಕೊಂದೊಂದು ಚೂರು ಮಿಕ್ಸಿ ಮಾಡಿ ಕಲಿಸ್ಕೊಂಡೆಲ್ಲ ಆಯಿತು. ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಚೂರು. ಅದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡಾದ್ಮೇಲೆ ತವ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಚಿಕನ್ ಎಲ್ಲ ಕಲಿಸ್ಕೊಂಡಿರೋದನ್ನೆಲ್ಲ ತವದ ಮೇಲೆ ಹಾಕ್ತೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂಥರ ಚೆನ್ನಾಗಿ ಬರೋದಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇನ್ನೇನು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ರೆಸಿಪಿ ಮಾಡಿ. ಇನ್ನೂ ನಿಮಗೆ ಹೆಚ್ಚಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಇದನ್ನ ಚಿಕನ್ ತೊಗೊಂಡು ಒಂದು ಪೇಪರ್ ಹಾಕ್ಕೊಂಡೆ, ಪೇಪರಲ್ಲಿ ಎಣ್ಣೆ ಹೀರ್ಕೊಳ್ಳಿ ಅಂತ ಹಾಕ್ಕೊಂಡೆ. ಅದಾದಮೇಲೆ ತಿರ್ಗಾ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ತಿರ್ಗಾ ಚಿಕನ್ ಅದಕ್ಕೆ ಹಾಕ್ಕೊಂಡೆ ತಗೋಕ್ಕೆ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಬಾಯಲ್ಲಿಟ್ಟರೆ ಕರುಮ್ ಅನ್ನಬೇಕು, ಆ ಥರ ಇರಬೇಕು. ನಾನು ಮಾಡಿರೋ ರೆಸಿಪಿ ಆಲ್ರೆಡಿ ರೆಡಿ ಆಗಿದೆ. ಇದರ ಹೆಸರು ಬೆಳ್ಳುಳ್ಳಿ ಚಿಕನ್ ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿದ್ದಾರೆ ಆಲ್ರೆಡಿ. ಆಮೇಲೆ ನೆಕ್ಸ್ಟು ಸೂಪರಾಗಿತ್ತು. ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ಕೂಡ ತಿಂದರು. ನಮ್ಮ ಅಜ್ಜಿಗೆ ತೊಗೊಂಡೋಗಿ ಕೊಟ್ಟೆ, ಸೂಪರಾಗಿತ್ತು ಅಂದರು. ಓಕೆ ಗಾಯ್ಸ್, ಬಾಯ್ ಆಲ್.